T20 ಕನ್ನಡ ವಾಹಿನಿಗೆ ಸ್ವಾಗತ. ನೀವೇನಾದ್ರೂ ಬ್ರೋಕರ್ಗಳನ್ನ ನಂಬಿ ಮನೆ ಲೀಸ್ಗೆ ಹೋಗ್ತಾ ಇದ್ದೀರಾ? ಹಾಗಿದ್ರೆ ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಯಾಕಂದ್ರೆ ಯಾರದ್ದೋ ಮನೆ ತೋರಿಸಿ ನಾನೇ ಓನರ್ ಅಂತ ಯಾಮಾರಿಸಿ ಬಿಡ್ತಾರೆ. ಹುಷಾರ್. ಲಕ್ಷ ಲಕ್ಷ ಹಣ ಕೊಟ್ಟು ಲೀಸ್ಗೆ ಹೋದ ಜನ ಈಗ ಬೀದಿ ಪಾಲಾಗಿದ್ದಾರೆ. ಎಸ್, ಮನೆ ಮೇಲೆ ಸಾಲ ಪಡೆದು EMI ಕಟ್ಟದೆ ಕಳ್ಳಾಟ ನಡೆದಿದ್ದ. ಹಲವು ಬ್ಯಾಂಕ್ಗಳಿಂದ ಲೋನ್ ಪಡೆದು ಹಣ ಕಟ್ಟದೆ ವಂಚನೆ ಎಸಗಿದ್ದ. ಇನ್ನು ಲೀಸ್ಗೆ ಇದ್ದವರಿಗೆ ನೋಟಿಸ್ ನೀಡಿರುವಂತಹ ಬ್ಯಾಂಕ್ ತಕ್ಷಣ ಮನೆ ಖಾಲಿ ಮಾಡುವಂತೆ ಒತ್ತಾಯ ಮಾಡಿದೆ. ಇನ್ನು ಮನೆ ಕೊಡಿಸಿದ ಆಸಾಮಿ ಇತ್ತ ಸುಳಿಯದೆ ಕಳ್ಳಾಟ ನಡೆದಿದ್ದಾನೆ. ಬಿಲ್ಡರ್ ರಘು ನಂಬಿ ಮೋಸ ಹೋದ ಸುಮಾರು 32 ಕುಟುಂಬಗಳು ಇದೀಗ ಬೀದಿ ಪಾಲಾಗಿದೆ. ಟೈಮಲ್ಲಿ ನೀವು ಹಣ ಕೊಟ್ಟಿದ್ದು ಓನರ್ ಏನು ಮಾಡಿದ್ರು? ಈ ಕಂಪ್ಲೇಂಟ್ ಕೊಟ್ಟರೆ ಏನಾಯ್ತು ಸರ್? ನಾವು ಲೀಸಿಗೆ ಇದ್ದಿದ್ದು ಬಡಗೇಡಿ ನಿವಾಸಿಗಳು ಸರ್. ಸಾಯಿ ಕ್ಯಾಶನ್ ಮೇಡಮ್ ಜೋರ ಮಾತಾಡಿ. ಶಾಯಿ ಮೇಡೋಸ್ ಅಂತ ಇದೆ. ಸೊ 3 ಪ್ಲಾಟ್ 3 ಬಿಲ್ಡಿಂಗ್ ಇದೆ. 3 ಬಿಲ್ಡಿಂಗಲ್ಲೂ ಒಬ್ಬನೇ ಬಿಲ್ಡರು ನಮ್ಮ ಓನರ್ ಅಂತ ಹೇಳಿ ಫ್ಲಾಟ್ಗಳನ್ನೆಲ್ಲ ಲೀಸಿಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಲೀಸಿಗೆ ಬರೋದು ಮುಂಚೆನೇ ಬೇರೆಯವರಿಗೆ ಸೇಲ್ ಡೇಟ್ ಮಾಡಿಬಿಟ್ಟಿದ್ದಾನೆ. ಆ ಸೇಲ್ ಡೇಟ್ ಮಾಡಿರೋರು 1 ವರ್ಷ ಆದರೂ ಆ ಮನೆ ಹತ್ರ ಬಂದಿಲ್ಲ. ನಾವುಗಳೆಲ್ಲ ವಾಸವಾಗಿ ಆ ಮನೆಗಳ ಹತ್ರ ಹೋದ್ಮೇಲೆ ಅವರು ಒಬ್ಬೊಬ್ಬರಾಗಿ ಬರೋಕ್ಕೆ ಶುರುವಾಗಿದ್ದಾರೆ. ನಾನು ಓನರು, ಇದು ನಂದು ಪ್ರಾಪರ್ಟಿ ಅಂತೇಳಿ ಬರೋಕ್ಕೆ ಶುರುವಾಗಿದ್ದಾರೆ. ಆಮೇಲೆ ಒಬ್ಬೊಬ್ಬರು ಬ್ಯಾಂಕ್ನವರು ಇಂಡಿವಿಜುವಲ್ ಆಗಿ ಬಂದು ಹೇಳ್ತಿದ್ದಾರೆ, ಇದು ಲೋನ್ ಕಟ್ಟಿಲ್ಲ, ಲೋನ್ ನಾವು ಫೀಸು ಕೊಟ್ಟಿದ್ದೀವಿ ದುಡ್ಡು, ಅದು ಆ ರಘು ಇದಕ್ಕೂ ಸಂಬಂಧನೇ ಇಲ್ಲ, ಇವರು ಓನರ್ ಬೇರೆ ಇದ್ದಾರೆ, ಅದಕ್ಕೋಸ್ಕರ ನೀವು ಖಾಲಿ ಮಾಡಬೇಕಾಗತ್ತೆ ಅಂತೇಳಿ ತುಂಬ ಪ್ರೆಷರ್ ಆಗ್ತಿದ್ರು. ಸೊ ನಾವು ಇದೆಲ್ಲ ಕಾಮನ್ ಅಂದ್ಬಿಟ್ಟು ಸುಮ್ಮನೆ ಒಂದು ಸತಿ ಸುಮ್ಮನಾದ್ವಿ. 2ನೇ ಸತಿ ಆಮೇಲೆ ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ಆವಾಗ ಇದು ಕಂಪ್ಲೇಂಟ್ ತೊಗೊಳಕ್ಕಾಗತ್ತಿಲ್ಲ, ಇದು ಸಿವಿಲ್ ಬರುತ್ತೆ ಅಂತ ಹೇಳಿ ಕಳಿಸಿದ್ರು ಒಂದ್ಸಲಿ. ಇನ್ನೊಂದ್ಸಲಿ ಹೋದ್ವಿ. ಅವಾಗ ಅವನೇ ಬಂದ ನೇರವಾಗಿ, ರಘು ಅಂತ ನಾವೇನು ದುಡ್ಡು ಕೊಟ್ಟಿದ್ದೀವಿ ಆ ಮಾಲೀಕನೇ ಬಂದ್ಬಿಟ್ಟು ಇಲ್ಲ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮ್ ತೊಗೊಂಡ. ಆ ಟೈಮ್ ಸರಿ ಹೋಗ್ಲಿ, ನಮ್ಗೆ ಅಷ್ಟು ಜನಕ್ಕೂ ದುಡ್ಡು ಬರುತ್ತಲ್ಲ ಅನ್ನೋ ಆಸೆಗೋಸ್ಕರ ಸರಿ ಟೈಮ್ ಕೊಟ್ಟು ನೋಡೋಣ, ಒಂದೇ ಸತಿ ಮುಂದಕ್ಕೆ ಹೋಗೋದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಬಂದು ನೋಡೋಣ ಅಂತೇಳಿ ನಾವು ಹಿಂದಕ್ಕೆ ಬಂದ್ಬಿಟ್ವಿ. ಆ ಸಮಯದಲ್ಲಿ ಮುಂದಕ್ಕೆ ಹೋಗಲಿಲ್ಲ. ಅಲ್ಲಿಂದ ಒಂದು 6 ತಿಂಗಳು ಯಾರೂ ಬಂದಿಲ್ಲ. ಸರಿ ಬಂದಿಲ್ಲ, ಕಟ್ಟಿದ್ದಾನೆ, EMI ಪೇ ಆಗಿದೆ, ಅದಕ್ಕೋಸ್ಕರ ಬ್ಯಾಂಕ್ನವ್ರು ಬಂದಿಲ್ಲ ಅಂತ ನಾವು ಸುಮ್ಮನಾಗಿದ್ವಿ. ಅದು ನೋಡಿ 6 ತಿಂಗಳಾದ್ಮೇಲೆ ಮತ್ತೆ ಬಂದರು. ಅವ್ರು ಬಂದಾಗ ಏನು ಮಾಡ್ತಾನೆ, 1 ತಿಂಗಳು ಪೇ ಮಾಡ್ತಾನೆ ದುಡ್ಡು, ಅವಾಗ ಒಂದು 6 ತಿಂಗಳು ಬ್ಯಾಂಕ್ನಾಗ ಬರೋದಿಲ್ಲ. ಮತ್ತೆ ಬಂದಾಗ ಮತ್ತೊಂದು ತಿಂಗಳು ಕಟ್ತಾನೆ, ಮತ್ತೊಂದು 6 ತಿಂಗಳು ಬರೋದಿಲ್ಲ. ಈ ಥರನೇ ದಿನ ನಡೀತಾನೆ ಇದೆ. ಇದು ಅತಿರೇಕಕ್ಕೆ ಹೋಗಿ ಮೊನ್ನೆ ನಮ್ಮ ಪಕ್ಕದ ಪ್ಲಾಟ್ನಲ್ಲಿ ಒಂದು ಮನೆದು ಪಾಪ ಈಚೆ ಹಾಕ್ಬಿಟ್ಟಿದ್ದಾರೆ ಒಂದು ಟೈಮಲ್ಲಿ. ಈಗ ನಿನ್ನೆ ಕೂಡ ಒಂದು ಮನೆದು ಈಚೆ 2 ಮನೆ ಬಾಗಿಲು ಹೊಡೆದು ಈಚೆ ಹಾಕಿದ್ದಾರೆ. ಬಟ್ ಅದು ಬೇರೆ ಥರನೇ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅದು ಪಾಪ ಅವ್ರಿಗೂ ಗೊತ್ತಾಗಿಲ್ಲ, ಟೆನ್ಷನ್ನಲ್ಲಿ ಬಾಗಿಲು ಆಚೆ ಬಂದ್ಬಿಟ್ಟಿದ್ದಾರೆ. ಸೊ ಈಗ ಪ್ರತಿಯೊಬ್ಬರು ಮನೆಗೂ ಬರ್ತಿದ್ದೀವಿ ಅಂತ ಇನ್ಫಾರ್ಮೇಷನ್ ಕೂಡ ಬಂದಿದೆ, ಏನು ಕೋರ್ಟಿನ ಆದೇಶ ಕೂಡ ಬಂದಿರುತ್ತೆ. ನಾವು ಬ್ಯಾಂಕ್ನವ್ರನ್ನ ದೂರ್ತಾ ಇಲ್ಲ. ಬಟ್ ಇದೇನಾಗಿದೆ ಅಂದರೆ ನಮ್ಗೆ ಗೊತ್ತಿಲ್ಲದೆ ತಪ್ಪಾಗಿದೆ. ಹೌದು, ನಾವು ಚೆಕ್ ಮಾಡಬೇಕಾಯಿತು, ಚೆಕ್ ಮಾಡಿಲ್ಲ, ಬಂದ್ಬಿಟ್ಟಿದ್ದೀವಿ, ತಪ್ಪಾಗಿ ಹೋಗ್ಬಿಟ್ಟಿದೆ. ಬಟ್ ಅದಕ್ಕೆ ಪರಿಹಾರ ಏನು, ಇದಕ್ಕೆ ನ್ಯಾಯನೇ ಇಲ್ವಾ ಅನ್ನೋದಕ್ಕೋಸ್ಕರ ನಾವು ಸುತ್ತಾಡ್ತಾ ಇದ್ದೀವಿ ಸರ್. ಒಟ್ಟು 36 ಮನೆಗಳಿದ್ದಾವೆ ಸರ್. 36 ಮನೆಗಳು ಬಿಲ್ಡರ್ ಒಬ್ಬರೇ ಸರ್. ಬಿಲ್ಡರ್ ಒಬ್ಬನೇ. ಕೆಲವೊಂದು ಮನೆ ಸೇಲ್ ಆಗಿಬಿಟ್ಟಿದ್ದಾವೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಈಗೇನು ನಾವು ಲೀಸ್ಗಿದ್ದೀವಿ ಅದು ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವತ್ತು ಅವ್ರಿಗಾಗಿದೆ, ನಾಳೆ ನಮಗೂ ಹಾಗೆ ಆಗುತ್ತೆ. ಆಗದೇನಿಲ್ಲ, ಇವತ್ತು ಅವ್ರಿಗಾಗಿದೆ, ನಾಳೆ ನಮಗೂ ಹಾಗೆ ಆಗುತ್ತೆ. ಬಟ್ ನಾವು ಅದಕ್ಕೆ ಮುಂಚೆಗೆ ಏನಾದರೂ ಮಾಡಬೇಕನ್ನೋದಕ್ಕೋಸ್ಕರ ಇಲ್ಲೇ ಕಂಪನಿ ಅದೇ ಸಮ ಆಗಿದೆ. ನಾವು ಬಂದು 1 ವರ್ಷದ ಮೇಲೆ 5 ತಿಂಗಳಾಗಿದೆ ಅಷ್ಟೇ. ನಾವು ಬಂದ ಲೀಸ್ಗೆ ಇರೋದು, ಇವಾಗ ನಾವು ಲೀಸ್ಗೆ ಇರೋದು. ನಮಗೆ ಗೊತ್ತಿಲ್ಲ, ನಾನೇ ಓನರು ಅಂತ ರಘುನೇ ನಮಗೆ ಮಾಡಿ ಕೊಟ್ಟಿದ್ರು. ನೀವೇನು ಯೋಚನೆ ಮಾಡಬೇಡಿ ಅಂತ ಅಂದರು. ಸರಿ, ನಾವು ಬಂದು 3 ತಿಂಗಳಿಗೆ ಬ್ಯಾಂಕ್ನವ್ರು ಬಂದಾಗ ನಾವು ಹೇಳಿದ್ವಿ, ಹಿಂಗಿದೆಯಲ್ಲಪ್ಪ ಏನು ಅಂದರೆ ನೀವೇನು ಯೋಚನೆ ಮಾಡಬೇಡಿ ಯಾಕೆ ನಾನು ಕ್ಲಿಯರ್ ಮಾಡ್ತೀನಿ. ಆವಾಗ ಒಂದೊಂದೇ ಅಕ್ಕಪಕ್ಕದವ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಾಗ ಅಕ್ಕಪಕ್ಕದವ್ರದ್ದು ಅವ್ರದ್ದು ಬ್ಯಾಂಕ್ಗಳು ಲೋನ್ ಇದೆ 3 ತಿಂಗಳಿಗೆ ಒಂದು ಸತಿ ಕಟ್ತಾನೆ. ಆಮೇಲೆ ಓನರ್ ಬಂದ, ಮನೆ ಓನರ್ ಬಂದ. ಅವ್ನು ಬಂದುಬಿಟ್ಟು ವೆಕೇಟ್ ಮಾಡಿ ಅಂತ 9 ಗಂಟೆ ರಾತ್ರಿಯಲ್ಲಿ ಬಂದ. ಹೆಂಗೆ ಅಪ್ಪ ಹೇಳ್ತಾ ಇದ್ದೆ, ನೀನು ಓನರ್ ಅಂತೀಯ, ನೀನು ಬರ್ದೆ ಹೆಂಗೆ ನಮ್ಗೆ ಇದಾಗಿರುತ್ತೆ ಅಂದರೆ ಅವ್ನು ಫೇಕ್ ಮಾಡಿದ್ದಾನೆ ಹಂಗೆ ಅಂತ ಓನರ್ ಹೇಳ್ದ. ಸರಿ ಅಂದ್ಬಿಟ್ಟು ಆಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡಿ ಅಂದರೆ ಅವರಿಬ್ಬರೂ ಫೇಸ್ ಟು ಫೇಸ್ ಕೂತ್ಕೊಳ್ಳೋಣ. ಆಮೇಲೆ ನಮಗದು ಸಾಲ್ವ್ ಮಾಡಿ ಹೆಂಗೆ ಅಂತಂದರೆ ಇವನೊಂಥರ ಅವನೊಂಥರ ಮಾಡಿ ಸರಿ ಹಿಂಗೂ ನಾವು ಹಿಂಗೆ ಒಂದು ಇವತ್ತು ಕಟ್ಟಿದ್ದೀನಿ, ನಾಳೆ ಕಟ್ಟಿದ್ದೀನಿ ಅಂತ ಅಂದ್ಕೊಂಡು ನಮಗೆ ಲಾಸ್ಟ್ ಮಾರ್ಚಿಂದ 23rd ಮಾರ್ಚಿಂದ ನಮಗೆ 3 ನೋಟಿಸ್ ಬಂದಿದೆ. ಈಗ ಒಂದು 6 ಮಂತ್ಸಿಂದ ನಮ್ಗೆ ನೋಟಿಸ್ ಬಂದಿಲ್ಲ. ಜಾನಿಂದ ನೋಟಿಸ್ ಬಂದಿಲ್ಲ. ಏನಂದರೆ ಬಂದು ಬಾಯಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ, ನಾವು ಕೋರ್ಟ್ ಆಗುತ್ತಂದರೆ ನೀವು ವೆಕೇಟ್ ಮಾಡಬೇಕಾಗತ್ತೆ. ದಿನ ಬೆಳಗ್ಗೆ ಸಾಯಂಕಾಲ ಸ್ವಿಚ್ ಆಫ್ ಫೋನ್ ಮಾಡ್ತಾನೆ, ವಾಟ್ಸಪ್ ಕಾಲ್ ಮಾಡಿದ್ರೆ ಒಂದೊಂದ್ಸತಿ ರಿಸೀವ್ ಮಾಡಿ ಮಾತಾಡ್ತಾನೆ, ನೀವೇನು ಎದುರುಬೇಡಿ ಮಾಡಬೇಡಿ ಅಂತಿದ್ದೀವಿ. ಈ ಥರನೇ ಮಾಡ್ಕೊಂಡು ಬಂದು ಇವಾಗ ನಮಗೆ ಬ್ಯಾಂಕ್ ಆಫ್ ಬರೋಡಾ ಅವರು ನಮಗೆ ಬಂದು ಖಾಲಿ ಮಾಡಿಬಿಟ್ಟು ನೀವು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇ ನಮಗೆ ಈಗ ನಮ್ಮ ಫ್ಲ್ಯಾಟಲ್ಲೇ 3 ಮನೆಗೂ 3 ಬ್ಯಾಂಕ್ ಕಡೆಯಿಂದ ನೋಟಿಸ್ ಇದೆ. ನಮ್ಮದೊಂದು ಬ್ಯಾಂಕ್ ಆಫ್ ಬರೋಡಾ, ನಮ್ಮ ಪಕ್ಕದ್ದು ಮಹಾರಾಷ್ಟ್ರ ಬ್ಯಾಂಕ್, ಇವರು ಭಾವಸರ ಕೋಆಪರೇಟಿವ್ ಬ್ಯಾಂಕವರು ಅವ್ರು ಬಂದು ಅವ್ರು ಹೇಳ್ತಾ ಅಂದರೆ ಈಗ ಹೇಳ್ತಾ ಇದ್ದಾರೆ ಮನೆಯವರು ಫೇಕ್ ನೋಟಿಸ್ ಏನೋ ಕೊಟ್ಟಿದ್ದಾರೆ
ಅದು ನೋಟಿಸ್ ಕೋರ್ಟ್ ಆರ್ಡರ್ ಅಲ್ಲ, ಅದು ಫೇಕ್ ಇದು ಬಂದಿದೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅಷ್ಟು ಅದು ನಾಲೆಜ್ ಇಲ್ಲ ನನಗೆ. ಅದು ನಾನು ಇವಾಗ ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಕೋರ್ಟಿಂದ ಎಲ್ಲ ಲಾಯರು ಇವರೆಲ್ಲ ಬಂದು ಖಾಲಿ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಬೆಳಗ್ಗೆ ನಾವೆಲ್ಲ ಬರಬೇಕು, ಅಡ್ವೊಕೇಟ್ ಮೀಟ್ ಆಗಬೇಕು ಅನ್ನೋಷ್ಟೊತ್ತಿಗೆ ಬಂದು ಡಾಕ್ಯುಮೆಂಟ್ಸ್ ಕಲೆಕ್ಟಾಗಿ 1 ಅವರ್ಗೆ ಸಡನ್ನಾಗಿ ಬಂದು ಪಾಪ ಮಗ ಕೆಲಸಕ್ಕೆ ಹೋಗಿದ್ದ, ಅಮ್ಮ ಮನೇಲಿದ್ದು ಬಂದು ಇದ್ದಕ್ಕಿದ್ದಾಗ ಎಲ್ಲ ಬಂದು ಖಾಲಿ ಮಾಡಿಬಿಟ್ಟು ಹೋಗಿ. ಈಗ ಇನ್ನೊಂದು ಮನೆ ಅದೇ ಫ್ಲೋರಲ್ಲೇ ಇನ್ನೊಂದು ಮನೆಗೂ ಇವತ್ತು ಇದೆ. ಬಟ್ SBI ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ. ಇದು ತುಂಬ ಎಲ್ಲ 3 ಅಪಾರ್ಟ್ಮೆಂಟಲ್ಲೂ ಇದೇ ಥರ ಮಾಡಿ ಒಂದೊಂದು ಮನೆಗೆ 3 ಓನರು, 4 ಓನರು, 4 ಜನಕ್ಕೆ ಇದು ಮಾರಿರೋದು. ಲೀಸ್ ಅಮೌಂಟು ಇವಾಗ ನಾವು ಕೊಟ್ಟಿರೋದು 10 ಕೊಟ್ಟಿದ್ರೆ ನೆಕ್ಸ್ಟ್ ಬರೋರ ಹತ್ರ ಎಕ್ಸ್ಟ್ರಾ ಅರ್ಧ ಅಮೌಂಟ್ ಎಕ್ಸ್ಟ್ರಾ ತಗೊಂಡು ಮತ್ತೆ ಅದನ್ನ ಏನು ಮಾಡ್ತಾನೆ, ಇನ್ನೊಬ್ರು ಕೂಡ ಯಾರಿಗೂ ಹೇಳದೆ ಮಾಡಿದೆ ಬ್ರೋಕರ್ಗೆ ಕರ್ಕೊಂಡ್ಬಂದು, ಯಾರಿಗೂ ಹೇಳಲ್ಲ, ಬ್ರೋಕರ್ ಜೊತೆ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಮದುವೆ ಮನೇಲಿ VIP ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ತೋರಿಸ್ಬಿಟ್ಟು ಇದು ನೀವು ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಬಂದು ಆಚೆ ಬಿಟ್ಬಿಡ್ತಾರೆ. ಆಮೇಲೆ ನಾವು ಕೊಡೋವು ಅಷ್ಟೇ, ಅವನು ನಮ್ಮ ಮನೆ ಹತ್ರ ಬರೋದೇ ಇಲ್ಲ. ಇದೇ ನಿಮ್ಮ ಫ್ಲ್ಯಾಟು ಅಂತ ತೋರಿಸಲ್ಲ, ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸಲ್ಲ. ನಾವು ಮನೆಗೆ ಬಂದಾಗ ನಾವೇ ಪೇಂಟ್ ಮಾಡ್ಕೊಡ್ತೀವಪ್ಪ, ನೀನೇನು ಬರ್ತೀರ, ದುಡ್ಡು ಕೊಡಬೇಡ, ಏನು ಬೇಡ, ಹೋಗೋಗು ಹಿಡ್ಕೋಬೇಡ ಅಂತೆಲ್ಲ ಮಾತಾಡಿ 3 ತಿಂಗಳು ಮೇಂಟೆನೆನ್ಸ್ ಅಂತ ಕಲೆಕ್ಟ್ ಮಾಡ್ಕೊತಾ ಇದ್ದೆ. ಯಾವುದು ಮೇಂಟೆನೆನ್ಸ್, ಲಿಫ್ಟು ಪ್ರಾಬ್ಲಮ್, KBದು ಪ್ರಾಬ್ಲಮ್, ಸಪ್ರೇಟ್ ಮೀಟ್ರ್ ಇಲ್ಲ, ಬರೀ ಇನ್ಸ್ಟಾಲ್ ಮಾಡಿಟ್ಟಿದ್ದು ಅಷ್ಟೇ, ಸಪ್ರೇಟ್ ಮೀಟ್ರ್ ಇಲ್ಲ. 2 ಸೇರಿ ಮೇಂಟೆನೆನ್ಸ್ ಅಂತ ತಗೊಳ್ಳಿ ನಾನು ಕಟ್ಕೊಂಡು ಹೋಗ್ತೀನಿ. ಆಮೇಲೆ 3 ತಿಂಗಳಾದಮೇಲೆ ಮೀಟ್ರ್ಗಳೆಲ್ಲ ರೆಡಿ ಮಾಡಿ KB ಅವ್ರ ಹತ್ರ ನಾವೇ ಎಲ್ಲ ಇದು ಮಾಡಿ, ಅವಾಗ ನಮ್ಗೆ ಬಿಲ್ ಎಷ್ಟು ಬಂತಾರೆ, ಒಂದೊಂದು ಮನೆಗೆ 18,000, 20,000, 40,000, 15,000 ಬಂದು 3 ತಿಂಗಳಿಗೆ ಅವ್ರಿಗೆಲ್ಲದಕ್ಕೂ ಅದೇ ಥರ ಬಂದಿದೆ. ಎಲ್ಲ ನಾವು ಕಟ್ಟಿ ನೀವು ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಪದ್ಮ ಪ್ರಭಾಕರ್ ಎಂಬುವರು ನೀಡಿದ ದೂರಿನ ಮೇರೆಗೆ FIR ದಾಖಲಾಗಿದ್ದು ಕೊಡಿಗೆಹಳ್ಳಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.